ನಮಸ್ಕಾರ. ಭಾರತದಾದ್ಯಂತ ಲಕ್ಷಾಂತರ ಶಿಕ್ಷಕ ಆಕಾಂಕ್ಷಿಗಳು ಕಾತುರದಿಂದ ಕಾಯ್ತಿದ್ದ ಆ ಕ್ಷಣ ಬಂದೇ ಬಿಟ್ಟಿದೆ. ಹೌದು, ಬಹು ನಿರೀಕ್ಷಿತ ಸಿಟಿಇಟಿ ಪರೀಕ್ಷೆಯ ಪ್ರಕಟಣೆ ಆಗಿದೆ. ಬನ್ನಿ ಅದರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಹೌದು, ಅಂತೂ ಇಂತೂ ಸಿಟೆಟ್ ನೋಟಿಫಿಕೇಶನ್ ಬಂದಿದೆ. ಸಾವಿರಾರು ಆಕಾಂಕ್ಷಿಗಳು ಯಾವಾಗ ಬರುತ್ತೆ ಅಂತ ಕಾಯ್ತಿದ್ರು. ಆ ಕುತೂಹಲಕ್ಕೆ ಕೊನೆಗೂ ತೆರೆ ಬಿದ್ದಿದೆ. ಇದು ನಿಜಕ್ಕೂ ಒಂದು ದೊಡ್ಡ ಸುದ್ದಿ. ಹತ್ತತ್ರ 1 ವರ್ಷದ ಕಾಯುವಿಕೆ. ಕಳೆದ ಜನವರಿಯಲ್ಲಿ ಎಕ್ಸಾಮ್ ನಡೆದಾಗಿನಿಂದ ಎಲ್ರೂ ಕಾಯ್ತಾನೇ ಇದ್ರು. ಆ ಕಾಯುವಿಕೆ ಈಗ ಮುಗಿದಿದೆ. ಹಾಗಾದ್ರೆ ಈ ಹೊಸ ಅನೌನ್ಸ್ಮೆಂಟ್ನಲ್ಲಿ ಏನಿದೆ? ಬನ್ನಿ ಒಂದೊಂದಾಗಿ ನೋಡೋಣ. ಸರಿ, ಮೊದ್ಲಿಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿರೋ ವಿಷಯಗಳನ್ನ ನೋಡೋಣ. ಪ್ರತಿಯೊಬ್ಬ ಆಕಾಂಕ್ಷಿಯೂ ತಿಳ್ಕೊಳ್ಬೇಕಾದ ಪ್ರಮುಖ ಸಂಗತಿಗಳು ಇವು. ಮೊದಲೇದಾಗಿ ಎಕ್ಸಾಮ್ ಡೇಟ್ ಫಿಕ್ಸ್ ಆಗಿದೆ. ಫೆಬ್ರವರಿ 8, 2026. ಇದು ಭಾನುವಾರ ಬರುತ್ತೆ. ಸೊ ಎಲ್ಲರೂ ಕ್ಯಾಲೆಂಡರಲ್ಲಿ ಈ ಡೇಟ್ನ ಮಾರ್ಕ್ ಮಾಡಿಟ್ಕೊಳ್ಳೋದು ತುಂಬಾನೇ ಒಳ್ಳೆಯದು. ಅಂದ್ರೆ ನಮ್ಮೆಲ್ಲರತ್ರ ಈಗ ತಯಾರಿ ಮಾಡ್ಕೊಳ್ಳೋಕೆ ಹೆಚ್ಚು ಕಮ್ಮಿ 3-4 ತಿಂಗಳ ಟೈಮ್ ಇದೆ. ಇದು ಪ್ಲಾನ್ ಮಾಡಿ ಚೆನ್ನಾಗಿ ಪ್ರಿಪೇರ್ ಆಗೋಕೆ ಹೇಳಿ ಮಾಡಿಸಿದ ಸಮಯ ಅಂತಾನೆ ಹೇಳ್ಬೋದು. ಈಗ್ಲೇ ಶುರು ಮಾಡೋದು ಬುದ್ಧಿವಂತಿಕೆ. ಇನ್ನು ಈ ಬಾರಿಯ ಸಿಟೆಟ್ ಪರೀಕ್ಷೆ 21ನೇ ಆವೃತ್ತಿಯಾಗಿದೆ. ಇದರ ಸ್ಕೇಲ್ ನೋಡಿ. ದೇಶದ 137 ಸಿಟಿಗಳಲ್ಲಿ ಬರೋಬ್ಬರಿ 20 ಬೇರೆ ಬೇರೆ ಭಾಷೆಗಳಲ್ಲಿ ಈ ಪರೀಕ್ಷೆ ನಡೆಯುತ್ತೆ. ಆದ್ರೆ ಒಂದು ವಿಷಯ ನೆನಪಲ್ಲಿರ್ಲಿ, ಇದು ಸದ್ಯಕ್ಕೆ ಬಂದಿರೋ ಒಂದು ಶಾರ್ಟ್ ನೋಟಿಸ್ ಅಷ್ಟೇ. ಇನ್ನು ಡೀಟೇಲ್ಡ್ ನೋಟಿಫಿಕೇಶನ್ ಅಂದ್ರೆ ಸಿಲೆಬಸ್, ಎಲಿಜಿಬಿಲಿಟಿ ಕ್ರೈಟೀರಿಯಾ ಈ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ಇರೋ ನೋಟಿಫಿಕೇಶನ್ ಅನ್ನ ಸಿಬಿಎಸ್ಇ ಸದ್ಯದಲ್ಲೇ ರಿಲೀಸ್ ಮಾಡುತ್ತೆ. ಸರಿ, ಈಗ ಎಲ್ಲರ ತಲೆಯಲ್ಲಿರೋ ಒಂದು ಕಾಮನ್ ಪ್ರಶ್ನೆ, ಈ ಸಲ ಏನಾದ್ರೂ ಚೇಂಜಸ್ ಇರುತ್ತಾ? ಹಿಂದಿನ ಪ್ಯಾಟರ್ನ್ ಪ್ರಕಾರ ಯಾವ್ದೂ ಚೇಂಜ್ ಆಗೋ ಚಾನ್ಸ್ ಇಲ್ಲ ಅಂತ ನೋಡೋಣ ಬನ್ನಿ. ಇಲ್ಲಿ ಯಾವುದು ಕನ್ಫರ್ಮ್ ಆಗಿದೆ, ಯಾವುದು ಆಗ್ಬಹುದು ಅಂತ ಗೆಸ್ ಮಾಡ್ತಿದ್ದೀವಿ ಅನ್ನೋದನ್ನ ಕ್ಲಿಯರ್ ಮಾಡ್ಕೊಳ್ಳೋಣ. ನೋಡಿ, ಎಕ್ಸಾಮ್ ಡೇಟ್ ಪಕ್ಕಾ. ಆದ್ರೆ ಸಿಲೆಬಸ್ ಮತ್ತೆ ಆಫ್ಲೈನ್ ಎಕ್ಸಾಮ್ ಇವೆರಡೂ ಹೆಚ್ಚಾಗಿ ಹೋದ್ವರ್ಷದ ಹಾಗೇನೆ ಇರುತ್ತೆ ಅಂತಾನೆ ಎಲ್ಲರ ನಿರೀಕ್ಷೆ. ಆದ್ರೂ ಫೈನಲ್ ನೋಟಿಫಿಕೇಶನ್ ಬರೋವರೆಗೂ ಕಾಯ್ಲೇಬೇಕು. ಕೆಲವು ವಿಷಯಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಇದು ನಿಜಕ್ಕೂ ಒಂದು ಗುಡ್ ನ್ಯೂಸ್. ಒಮ್ಮೆ ಸಿಟಿಇಟಿ ಕ್ವಾಲಿಫೈ ಆದ್ರೆ ಸಿಗೋ ಸರ್ಟಿಫಿಕೇಟ್ಗೆ ಲೈಫ್ ಟೈಮ್ ವ್ಯಾಲಿಡಿಟಿ ಇರುತ್ತೆ. ಎಕ್ಸಾಮ್ ಬರೆಯಕ್ಕೆ ಏಜ್ ಲಿಮಿಟ್ ಕೂಡ ಇಲ್ಲ. ಮತ್ತೆ ಟೀಚರ್ ಟ್ರೈನಿಂಗ್ ಮುಗಿಸಿರೋದು ಬೇಸಿಕ್ ಎಲಿಜಿಬಿಲಿಟಿಯಾಗಿ ಮುಂದುವರಿಯುತ್ತೆ. ಹಾಗಾದ್ರೆ ಈ ಸಿಟಿಇಟಿ ಎಕ್ಸಾಮ್ ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್? ಇದು ಬರೀ ಒಂದು ಪರೀಕ್ಷೆ ಅಷ್ಟೇನಾ? ಖಂಡಿತ ಇಲ್ಲ. ಇದು ಟೀಚಿಂಗ್ ಕರಿಯರ್ಗೆ ಒಂದು ರೀತಿ ಗೇಟ್ವೇ ಇದ್ದಾಗೆ. ನೋಡಿ, ಈ ಮಾತು ಅದರ ಪ್ರಾಮುಖ್ಯತೆಯನ್ನ ತುಂಬಾ ಚೆನ್ನಾಗಿ ಹೇಳುತ್ತೆ. ಸಿಟೆಟ್ ಪಾಸ್ ಆದ ತಕ್ಷಣ ಕೆಲಸ ಸಿಗಲ್ಲ. ಆದ್ರೆ ಇದು ಇಲ್ದೆ ಸರ್ಕಾರಿ ಕೆಲಸಕ್ಕೆ ಅಪ್ಲೈ ಮಾಡೋಕೂ ಆಗಲ್ಲ. ಇದು ಅಷ್ಟು ಮುಖ್ಯ. ಹಾಗಾಗಿ ಇದೊಂದು ಕಡ್ಡಾಯ ಅರ್ಹತೆ, ಕೆರಿಯರ್ನ ಮೊದಲ ಮೆಟ್ಟಲು ಅಂತಾನೆ ತಿಳ್ಕೊಳ್ಬೇಕು. ಸೊ ದಾರಿ ತುಂಬಾನೇ ಕ್ಲಿಯರ್ ಆಗಿದೆ ಅಲ್ವಾ? ಫಸ್ಟ್ ಸ್ಟೆಪ್ ಸಿಟೆಟ್ ಎಕ್ಸಾಮ್ ಪಾಸ್ ಮಾಡೋದು. ಇದೊಂದು ಸಕ್ಸೆಸ್ ಮುಂದೆ ಬರೋ ಎಷ್ಟೋ ಅವಕಾಶಗಳ ಬಾಗಿಲನ್ನ ಓಪನ್ ಮಾಡುತ್ತೆ. ಒಮ್ಮೆ ಸಿಟೆಟ್ ಕ್ವಾಲಿಫೈ ಆದ್ರೆ ಕೆವಿಎಸ್ ಅಂದ್ರೆ ಕೇಂದ್ರೀಯ ವಿದ್ಯಾಲಯ, ಡಿಎಸ್ಎಸ್ಬಿ ಮತ್ತೆ ಇಎಂಆರ್ಎಸ್ ಅಂದ್ರೆ ಏಕಲವ್ಯ ಮಾಡೆಲ್ ಸ್ಕೂಲ್ಸ್ ಹೀಗೆ ದೇಶದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಟೀಚರ್ ಆಗೋ ಕನ್ಸು ನನ್ಸು ಮಾಡ್ಕೊಳ್ಳೋಕೆ ದಾರಿ ಸುಲಭವಾಗತ್ತೆ. ಸರಿ, ಈಗ ಎಲ್ಲಕ್ಕಿಂತ ಮುಖ್ಯವಾದ ಭಾಗಕ್ಕೆ ಬಂದಿದ್ದೀವಿ. ಅದೇ ತಯಾರಿ. ಮುಂದಿನ 3-4 ತಿಂಗಳಲ್ಲಿ ಸಕ್ಸಸ್ ಆಗೋಕೆ ಹೇಗೆ ಪ್ರಿಪೇರ್ ಆಗ್ಬೇಕು ಅದಕ್ಕೊಂದು ಪ್ಲಾನ್ ನೋಡೋಣ. ಸೊ ಈಗ ತಕ್ಷಣಕ್ಕೆ ಏನ್ ಮಾಡ್ಬೇಕು, ಎಲ್ಲಿಂದ ಶುರು ಮಾಡ್ಬೇಕು ಅಂತ ಯೋಚನೆ ಬರ್ತಿದೆ ಅಲ್ವಾ? ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಒಂದು ಸಿಂಪಲ್ ಆದ 4 ಸ್ಟೆಪ್ನ ಆಕ್ಷನ್ ಪ್ಲಾನ್. ಮೊದಲನೇದಾಗಿ ಸದ್ಯಕ್ಕೆ ಸಿಗುವ ಫ್ರೀ ನೋಟ್ಸ್, ಮಟೀರಿಯಲ್ಸ್ ಬಳಸಿ ಓದೋಕೆ ಶುರು ಮಾಡಿ. ಎರಡನೇದು ಸಿಬಿಎಸ್ಇಯಿಂದ ಡೀಟೇಲ್ಡ್ ನೋಟಿಫಿಕೇಶನ್ ಬರೋವರೆಗೂ ವೇಟ್ ಮಾಡಿ. ಅದು ಬಂದ ಮೇಲೆ ಪ್ರತಿಯೊಬ್ಬರೂ ತಮಗೆ ಸರಿ ಹೊಂದುವ ಹಾಗೆ ಒಂದು ಸ್ಟಡಿ ಪ್ಲಾನ್ ಮಾಡ್ಕೊಳ್ಳಿ. ಕೊನೆಯದಾಗಿ ಪೂರ್ತಿ ಫೋಕಸ್ ಇಟ್ಕೊಂಡು ತಯಾರಿಯಲ್ಲಿ ತೊಡಗಿಕೊಳ್ಳಿ. ನೋಡಿ, ಈ 3-4 ತಿಂಗಳ ಶ್ರಮ ಇಡೀ ಭವಿಷ್ಯವನ್ನೇ ಬದಲಿಸಬಲ್ದು. ನಿಜವಾಗ್ಲೂ ಶ್ರದ್ಧೆಯಿಂದ ಪ್ರಯತ್ನಪಟ್ರೆ ಮುಂದಿನ ಹಬ್ಬದ ಸೀಸನ್ ಬರುವಷ್ಟರಲ್ಲಿ ಕೈಯಲ್ಲಿ ಒಂದು ಟೀಚಿಂಗ್ ಜಾಬ್ ಇರೋ ಸಾಧ್ಯತೆ ಇದೆ. ಆ ಗುರಿಯನ್ನ ಮನಸ್ಸಲ್ಲಿಟ್ಕೊಂಡು ಇವತ್ತಿಂದಲೇ ತಯಾರಿ ಶುರು ಮಾಡೋಣ. ಎಲ್ಲರಿಗೂ ಆಲ್ ದ ಬೆಸ್ಟ್.